ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರ ಹರ್ಷ ಸ್ಟೋರೀಸ್ ಅಂತ. ಇವತ್ತು ನಾನು RCB ಬಗ್ಗೆ ಅಪ್ಡೇಟ್, ಅಂದರೆ RCB ಕ್ಯಾಪ್ಟನ್ ಚೇಂಜ್ ಆಗ್ತಾರೆ ಅಂತ ಅಪ್ಡೇಟ್ ಹೇಳೋಕ್ಕೆ ಬಂದಿದ್ದೇನೆ. ಯಾಕೆಲ್ಲ RCB ಕ್ಯಾಪ್ಟನ್ ಚೇಂಜ್ ಆಗ್ತಾರೆ, ನನ್ನ ಟಾಪ್ 3 ಅಥವಾ 4 ಪಾಯಿಂಟ್ಸನ್ನು ಹೇಳಲಿಕ್ಕೆ ಬಂದಿದ್ದೇನೆ ಈ ವಿಡಿಯೋದಲ್ಲಿ. ಯಾರೆಲ್ಲ ನನ್ನ ಚಾನಲ್ನ ಮೊದಲೇ ಟೈಮ್ ವಿಸಿಟ್ ಮಾಡ್ತಾಯಿದ್ರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಇಷ್ಟ ಆದ ಒಂದು ಲೈಕ್ ಅಥವಾ ಕಮೆಂಟ್ ಮಾಡಿ. ಸ್ಟ್ರೇಟ್ ಅವೇ ಅಪ್ಡೇಟ್ಗೆ ಹೋಗ್ಬಿಡೋಣ. ಯಾಕೆಂದರೆ ನಮ್ಮ RCB ಕ್ಯಾಪ್ಟನ್ ಚೇಂಜ್ ಆಗಬೇಕು ಅಂತ ಹೇಳಿದ್ರೆ ಫಾಫ್ ಡು ಪ್ಲೆಸಿಸ್ ಅವರಿಗೆ ಈಗ 40 ಏಜ್ ಆಗ್ತಾ ಬರ್ತಾ ಇದೆ. ಯಾಕಂದರೆ ಇದು ಮೆಗಾ ಆಕ್ಷನ್ ಆಗಿರೋದ್ರಿಂದ, ಮೆಗಾ ಆಕ್ಷನ್ 3 ವರ್ಷಕ್ಕೊಮ್ಮೆ ಬರೋದ್ರಿಂದ ಇವಾಗ ಅವರು ಮತ್ತೆ RCB ಮತ್ತೆ ಕ್ಯಾಪ್ಟನ್ಸಿ ಪಟ್ಟವನ್ನು ಕೊಟ್ಟರೆ ಈ 3 ವರ್ಷ, ಉಳಿದ 3 ವರ್ಷ ಕೂಡ ಫಾಫ್ ಡು ಪ್ಲೆಸಿಸ್ ಅವರೇ ಕ್ಯಾಪ್ಟನ್ಸಿಯನ್ನು ಆಗಿರುತ್ತೆ. ಅದೇ ರೀತಿಯಾಗಿ ಈ ಸಲ ಸಿಕ್ಕಾಪಟ್ಟೆ ಕ್ಯಾಪ್ಟನ್ಸ್ಗಳು ಹರಾಜಿನಲ್ಲಿ ಬರುವುದರಿಂದ ನಮ್ಮ RCB ಒಳ್ಳೆ ಕ್ಯಾಪ್ಟನ್ಸ್ ಪಿಕ್ಸ್ ಸಿಗ್ಬೋದು ಅಂತ. ಇದು ನನ್ನ ಮೊದಲೇ ಪಾಯಿಂಟ್ ಆಗಿದೆ. ಮತ್ತೊಂದು ಪಾಯಿಂಟ್ ಏನಂತ ಹೇಳಿದ್ರೆ, IPL ಅಂದರೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಆಗಿರೋದ್ರಿಂದ ಇಲ್ಲಿ ಫಾರಿನರ್ ಕ್ಯಾಪ್ಟನ್ಸ್ಗಳು ಆಗಬಾರ್ದು ಅಂತ. ನಮ್ಮ ಇಂಡಿಯನ್ IPLಗೆ ನಮ್ಮ ಇಂಡಿಯಾದವರೇ ಯಾರಾದರೂ ಕ್ಯಾಪ್ಟನ್ಸ್ ಆಗಬೇಕು ಅಂತ ನನ್ನ 2ನೇ ಆಸೆ. ಹಾಗೂ ನನ್ನ 3ನೇ ಪಾಯಿಂಟ್ ಏನಂತ ಹೇಳಿದರೆ, ನಮ್ಮ RCB ಫಾಫ್ ಡು ಪ್ಲೆಸಿಸ್ ಅವರು ಏನನ್ನ ಮೂವ್ಗಳನ್ನು ಮಾಡ್ತಿದ್ರು. ಮೊದಲೇದಾಗಿ ಟೀಮ್ನ ಹೇಗೆ ಸೆಲೆಕ್ಷನ್ ಮಾಡ್ತಿದ್ರು, ಅಂದರೆ ಪ್ಲೇಯಿಂಗ್ 11 ಹಾಗೂ ಯಾರ್ಯಾರನ್ನ ಡ್ರಾಪ್ ಹಾಗೆ ಯಾರ್ಯಾರನ್ನ ಇನ್ ಮಾಡ್ತಿದ್ರು. ಅದೆಲ್ಲ ಸ್ವಲ್ಪ ಬೇಸರವಾಗುತ್ತೆ. ಯಾಕಂದರೆ ಪ್ಲೇಯಿಂಗ್ 11 ಅಂತೂ ಫ್ಯಾನ್ಸ್ಗಳು ಮ್ಯಾಚ್ ಸೋತಾಗಂತೂ ಫ್ಯಾನ್ಸ್ಗಳು ಹೇಳ್ತಿದ್ರು, ಡಬ್ಬಾ ಥರ ಪ್ಲೇಯಿಂಗ್ 11 ಮಾಡ್ಕೊಬರ್ತಾರೆ ಹಾಗೆ ಹೀಗೆ. ಅಂದರೆ ನಮ್ಮ ಫ್ಯಾನ್ಸ್ಗಳಿಗೆ ಕೊಟ್ಟಿದ್ರೆ ಒಳ್ಳೆ ಟೀಮ್ ಮಾಡ್ತಿದ್ವಿ ಅಂತ ಏನೇನೆಲ್ಲ ಹೇಳ್ತಿದ್ರು. ಅದರಲ್ಲಿ ಒಂದು ಫಾಫ್ ಡು ಪ್ಲೆಸಿಸ್ ಅವರ ತಪ್ಪು ನಿರ್ಣಯ ಅದು. ಹಾಗೆ 4ನೇ ಪಾಯಿಂಟ್ ಏನಂತ ಹೇಳಿದರೆ, ನಮ್ಮ ಫಾಫ್ ಡು ಪ್ಲೆಸಿಸ್ ಅವರು, ಅಂದರೆ ಕ್ಯಾಪ್ಟನ್ ಫಾಫ್ ಡು ಪ್ಲೆಸಿಸ್ ಅವರು RCBದು, ಅವರು ಮೂವ್ಗಳನ್ನು, ಅಂದರೆ ಈಗ ಓವರ್ಗಳನ್ನು, ಈಗ ಲಾಸ್ಟ್ ಮ್ಯಾಚ್ ಸೂರ್ಯಕುಮಾರ್ ಯಾದವ್ ಶ್ರೀಲಂಕಾ ಟೀಮ್ T20 ಮ್ಯಾಚಲ್ಲಿ ಕೊಟ್ಟ ಹಾಗೆ ರಿಸ್ಕ್ ತಗೊಂಡು ಯಾವುದೇ ಓವರ್ಗಳನ್ನು ಯಾರಿಗೂ ಕೊಡಲಿಲ್ಲ. ಅಂದರೆ ಒಳ್ಳೆ ಮೂವ್ಗಳನ್ನು ಏನೂ ಮಾಡಲಿಲ್ಲ. ಅಂದರೆ ತಮ್ಮ ನೆಟ್ ಬೌಲರ್ಸ್, ಅಂದರೆ ಒಳ್ಳೆ ಬೌಲರ್ಸ್ಗಳಾದಂಥ ಸಿರಾಜ್ ಅಥವಾ ಯಶ್ದೌಲ್ ಇಂಥವ್ರ ಹತ್ರನೇ ಒಳ್ಳೆ ಬೌಲಿಂಗ್ ಕೊಟ್ಟು ರಿಸ್ಕ್ ಯಾವುದನ್ನು ತಗೊಳ್ಳಿಲ್ಲ. ಅಂದರೆ ಯಾರ್ಯಾರು ಹೇಗೆ ಹಾಕ್ತಾರೆ, ಅಂದರೆ ಸೂರ್ಯಕುಮಾರ್ ಹಾಗೂ ರಿಂಕು ಸಿಂಗ್ ಲಾಸ್ಟ್ 2 overs ಎಲ್ಲ ಹಾಕೊಂಡು ಒಳ್ಳೆ ರನ್ನೇ ಕೊಟ್ಟರಲ್ಲ. ಅಂದರೆ ಓವರ್ಗಳಲ್ಲಿ ಸ್ವಲ್ಪ ರನ್ ಕಮ್ಮಿ ಕೊಟ್ಟು ಹಾಗೆ ಒಳ್ಳೆ ಹಾಕ್ಕೊಂಡು ರಿಸ್ಕ್ ತಗೊಂಡು ಮ್ಯಾಚ್ ಸೋತ್ಕೊಳ್ಳಿ, ರಿಸ್ಕ್ ತಗೊಂಡು ಒಳ್ಳೆ ಆಟ ಆಡಿ ಈ ಮ್ಯಾಚ್ ವಿನ್ ಆಯಿತು ಇಂಡಿಯಾ. ಹಾಗೆ ಫಾಫ್ ಡು ಪ್ಲೆಸಿಸ್ ಅವರು ಯಾವುದೇ ಒಂದು ಮ್ಯಾಚಲ್ಲೂ ಕೂಡ ಮಾಡಲಿಲ್ಲ. ಅದೇ ರೀತಿಯಾಗಿ ಈ ಆಕ್ಷನಲ್ಲಿ ಒಳ್ಳೊಳ್ಳೆ ನಾಯಕರುಗಳು, ಅಂದರೆ ಕನ್ನಡ ಪ್ಲೇಯರ್ಸ್ ಅಥವಾ ಇಂಡಿಯಾದ ಟೀಮ್ ಎಲ್ಲ ಪ್ಲೇಯರ್ಸ್ಗಳು ಹೊರಗಡೆ ಬರುವುದರಿಂದ ಒಳ್ಳೆ ಪಿಕ್ ಮಾಡಿಕೊಂಡ್ರೆ ನಮ್ಮ RCB ಒಳ್ಳೆ ಕ್ಯಾಪ್ಟನ್ಸ್ಗಳು ಸಿಗ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಯಾರೆಲ್ಲ ಇಷ್ಟ ಆಯಿತು ಪ್ಲೀಸ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋದಲ್ಲಿ.